ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಮಂಜುಳಾ ಹರೀಶ್. ನೋಡಿ, ನನ್ನ ಡೈಲಿ ರೊಟೀನು. ನನಗೆ ಕಾಲಾಗಲ್ಲ. ನಾನು ಮನೆ ಕೆಲಸ ಯಾವ ಥರ ಮಾಡ್ಕೋತೀನಿ ಅಂತ ನೋಡಿ. ಮನೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಮನೆ ಒರೆಸ್ಕೊಂಡು ಎಲ್ಲ ಮಾಡಿಕೊಂಡು ಮೇಲೆ ಹೋಗಿದೆ. ಮೇಲೆ ಟೆರೆಸ್ ಮೇಲೆ ಚಿಕ್ಕದಾಗಿ ಒಂದು ಕಲ್ಲು ಹಾಕಿಸ್ಕೊಂಡಿದ್ದೀನಿ. ನನಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಒಕ್ಕೊತೀನಿ ಬಟ್ಟೆ ಅಲ್ಲೇ ಕೂತ್ಕೊಂಡು ನಿಧಾನಕ್ಕೆ ಮಾಡ್ಕೊತೀನಿ. ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗಿದೆ, ಅದಕ್ಕೋಸ್ಕರ ಅಲ್ಲೇ ಬಟ್ಟೆ ಒಗಿತೀನಿ. ಮಗನ ರೂಮ್ ಅಲ್ಲೇ ಪಕ್ಕದಲ್ಲೇ ಮಾಡಿದ್ದೀವಿ ಒಂದು ಚಿಕ್ಕದಾಗಿ. ಅಲ್ಲೇ ಮನೆಯೆಲ್ಲ ಒರೆಸ್ಬಿಟ್ಟು ಆ ರೂಮೆಲ್ಲ ನಾನು ಯಾವ ಥರ ಮಾಡ್ತೀನಿ ನೋಡಿ ಕೆಲಸ. ದಿನ ಒಗೆಯೋಕ್ಕಾಗೋದಿಲ್ಲ ಫ್ರೆಂಡ್ಸ್ ನನ್ನ ಕೈಲಿ. ದಿನ ಬಿಟ್ಟು ದಿನ ಒಗಿತೀನಿ ಬಟ್ಟೆನ, ಆಗಲ್ಲ. ಮಗಳು ಸ್ಕೂಲ್ಗೆ ಹೋಗ್ತಾಳೆ, SLC. ಮಗ ಕೆಲ್ಸಕ್ಕೆ ಹೋಗ್ತಾರೆ, ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ. ನಾನು ಬೆಳಗ್ಗೆ ತಿಂಡಿ ಮಾಡಿ ಕಲಿಸಿ ಅವ್ರನ್ನೆಲ್ಲ, ಆಮೇಲೆ ನನ್ನ ಕೆಲಸ ನಿಧಾನಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡ್ಕೋತೀನಿ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೊಬೇಕು. ಈ ಥರ ನೋವಿದ್ದರೆ ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಬಿಸಿನೀರು ಹಾಕ್ಕೋತೀನಿ ಕಾಲ ಮೇಲೆ ಸ್ವಲ್ಪ ಹೊತ್ತು. ಅಷ್ಟೊಂದು ನೋವು ಏನಾರು ಆದರೆ ಮಾತ್ರೆ ತಿನ್ನೋಂಗಿಲ್ಲ ನಾನು. ಪೇಯ್ನ್ ಕಿಲ್ಲರ್ ಮಾತ್ರೆ ಜಾಸ್ತಿ ಏನೂ ತಿನ್ನೋಂಗಿಲ್ಲ. ತುಂಬ ಜಾಸ್ತಿ ನೋವಾದರೆ ಮಾತ್ರ ತೊಗೋತೀನಿ. ಇದು ಸ್ಟಿಕ್ಕೇ ನನಗೆ ಆಧಾರ. ನನಗೆ ಅದಿಲ್ಲಂದರೆ ನನಗೆ ಓಡಾಡೋಕ್ಕೆ ಆಗೋದಿಲ್ಲ. ಅದು ಇಟ್ಕೊಂಡೇ ನಾನು ಕೆಲಸ ಮಾಡ್ತೀನಿ. ಮನೆ ದಿನ ಕೆಲಸ ಒಂದೊಂದು ದಿನ ತುಂಬಾ ನೋವಾಗುತ್ತೆ, ಆವಾಗ ಮಾಡೋಕ್ಕಾಗಲ್ಲ. ಆವಾಗ ಮಗಳು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಳೆ. ಯಜಮಾನ್ರು ಒಂದೊಂದು ದಿನ ಅಡುಗೆನೂ ಮಾಡಿಕೊಟ್ಬಿಡ್ತಾರೆ ನನಗೆ. ನನ್ನ ನೋವು ನನಗೆ ಹೇಳ್ಕೊಳಕ್ಕಾಗಲ್ಲ. ನನ್ನ ನೋವು ನಾನೇ ಇದು ಮಾಡ್ಕೊಂಡು ನನ್ನ ಮನೇಲಿ ನಗ್ನಗ್ತಾ ಇರ್ತೀನಿ. ನನ್ನ ಕೆಲಸ ನಾನು ಮಾಡ್ಕೋತೀನಿ. ಮೇಲ್ಗಡೆ ನನಗೆ ನೀಟಾಗಿರಬೇಕು ಮನೆ. ನಂಗೆ ಆವತ್ತಿಂದ ದೇವರು ಯಾಕೆ ಈ ಶಿಕ್ಷೆ ಕೊಟ್ಟರು ಅನಿಸುತ್ತೆ ಒಂದೊಂದು ಸತಿ. ಬೇರೆಯವ್ರನ್ನ ನೋಡಿಕೊಂಡ್ರೆ ನನ್ನದೇ ಎಷ್ಟೋ ಪರವಾಗಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ನಗ್ತಾಯಿದ್ರೆ ಮನೆಯಲ್ಲೂ ಅಷ್ಟೇ ಖುಷಿಯಲ್ಲಿರ್ತಾರೆ. ನಾನೇನಾದ್ರು ಸ್ವಲ್ಪ ಸಪ್ಪಗಾದರೂ ಮನೆಯಲ್ಲೂ ಅಷ್ಟೇ ತುಂಬ ಬೇಜಾರು ಮಾಡ್ಕೊತಾರೆ. ಮನೆಯೆಲ್ಲ ಒರೆಸಿದ್ದಾಯಿತು. ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಸ್ಕೂಲಿಂದ ಬಂದಳು ಮಗಳು, ಕಾಫಿ ಮಾಡ್ಕೊಂಬಂದಳು. ನೋಡಿ, ಮನಿ ಪ್ಲ್ಯಾಂಟ್ ಗಿಡ ಹಾಕಿದ್ದೀನಿ ಒಂದು ಚಿಕ್ಕದು. ಇಲ್ಲಿ ಪತ್ರೆ ಗಿಡ ಹಾಕಿದ್ದೀನಿ, ಒಂದು ಪನ್ನೀರ್ ಸೊಪ್ಪಿನ ಗಿಡ. ಅಲ್ಲಿ ಒಂದು ಮನಿ ಪ್ಲ್ಯಾಂಟ್ ಗಿಡ ಹಾಕಿದ್ದೀನಿ ಚಿಕ್ಕದಾಗಿ. ಸುಮಾರು ಪಾಟ್ ಇದೆ, ಕೆಳಗಡೆ ಇದೆ. ತೋರಿಸ್ತೀನಿ, ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಒಂದು ತಟ್ಟೆ ಸಿಕ್ತು ನನಗೆ ಪತ್ರೆ. ಅದನ್ನು ಹೂವು ತಂದಿದ್ದಾರೆ. ಹೂವು ಎಲ್ಲ ಕಟ್ಟುತ್ತೀನಿ. ಶನಿವಾರ ವಾರ ನಮ್ಮದು. ಭಾನುವಾರವನ್ನು ದಿನ ಪೂಜೆ ಮಾಡ್ತೀವಿ. ಅದೇ ಶನಿವಾರ ಕಳಸ ಎಲ್ಲ ತೆಗ್ದು ಪೂಜೆ ಮಾಡ್ತೀನಿ. 2 ವಾರಕ್ಕೆ ಒಂದು ಸತಿ ಕಳಸ ತೆಗ್ದು ಪೂಜೆ ಮಾಡ್ತೀನಿ ನಾನು. ಈ ಥರ ಸಾವಂತಿಗೆ ಹೂವು ಮತ್ತು ರೋಸ್ ತಂದಿದ್ದರು. ಚೆನ್ನಾಗಿತ್ತು, ಫ್ರೆಶ್ ಇತ್ತು. ನಂಗೆ ತುಂಬ ಅಲಂಕಾರ, ದೇವ್ರಿಗೆ ಅಲಂಕಾರ ಮಾಡಬೇಕು ಅಂದರೆ ತುಂಬ ಇಷ್ಟ ನನಗೆ. ನೋಡಿರಿ, ಎಲ್ಲ ದೇವ್ರ ಸಾಮಾನು ತೊಳೆದು ಇಟ್ಟಿದ್ದೀನಿ. ಸ್ನಾನ ಮಾಡ್ಕೊಂಬಂದು ದೇವ್ರ ಸಾಮಾನೆಲ್ಲ ತೊಳೆದು ಹಾರ ಹಾಕಿ ಸ್ವಲ್ಪ ಹೂವು ಕಟ್ಕೊಂಡೆ. ಬಾಗಿಲಿಗೆಲ್ಲ ಸ್ವಲ್ಪ ಇಡಬೇಕಲ್ಲ, ಬಾಗಿಲಿಗೆ ಎಲ್ಲ ಹೂವು ಕಟ್ಕೊಂಡೆ. ಮಗಳು ಹಂಗೆ ಓದಿಸ್ಕೊಂಡು, ಕಳಸದಲ್ಲಿ ಅಕ್ಕಿ ಇಟ್ಟಿರ್ತೀವಲ್ಲ ಕೆಳಗಡೆ, ಕಳಸದ ಕೆಳಗಡೆ, ಆ ಅಕ್ಕಿಲಿ ಸ್ವಲ್ಪ ಬೆಲ್ಲದನ್ನ ಮಾಡ್ಕೊತೀನಿ. ಸ್ವಲ್ಪ ಬೆಲ್ಲ ಒಂದು 2 ಅಚ್ಚು, ಹೆಸ್ರುಬೇಳೆ ಸ್ವಲ್ಪ ಪೊಂಗಲ್ ಥರ, ಕಾಯಿ ತುರಿ ಸ್ವಲ್ಪ ಹಾಕ್ಬಿಟ್ಟು ಒಂಚೂರು ದೇವ್ರಿಗೆ ನೈವೇದ್ಯಕ್ಕೂ ಆಗುತ್ತೆ, ನಮಗೂ ಆಗುತ್ತಲ್ಲ ಅಂತ ಒಂದು ಸ್ವಲ್ಪ ಪೊಂಗಲ್ ಥರ ಮಾಡಿಕೊಂಡೆ. ನೋಡಿ, ನಾನು ಪೂಜೆ ಮಾಡ್ತಾಯಿದ್ರೆ ಸಿಮ್ರಾನ್ ನೋಡ್ತಾ ಇದ್ದಾಳೆ. ನೋಡಿ, ನಾನು ಎಲ್ಲಿರ್ತೀನೋ ಅಲ್ಲಿರ್ತಾಳೆ. ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡ್ತಾಳೆ ಅವಳು. ನೋಡಿ, ನಾನು ಪೂಜೆ ಮಾಡ್ತಾಯಿದ್ರೆ ನೋಡ್ತಾಳೆ. ಈ ಥರ ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನನಗೆ ದೇವ್ರ ಪೂಜೆ, ಮನೆ ನೀಟಾಗಿರಬೇಕು ಅಂದರೆ ತುಂಬಾ ಇಷ್ಟ. ಅವತ್ತಿಂದನೂ ಅಷ್ಟೇ ನಾನು. ನೋಡಿ, ರಾಘವೇಂದ್ರ ಸ್ವಾಮಿನೇ ನನಗೆ ಶಕ್ತಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಬಾಯ್.